ಈ ವಿಡಿಯೋದಲ್ಲಿ ನಾವು ಗೋಳದ ಘನಫಲದ ಬಗ್ಗೆ ನೋಡೋಣ. ಘನಫಲ ಅನ್ನೋದು ಒಂದು 3D ವಸ್ತು ಹೌದಲ್ವಾ? ಇವಾಗ ಒಂದು ವಸ್ತು ಇದೆ ಅಂತ ಆದ್ರೆ, ಅದರ ಒಳಗಡೆ ನಾವೇನೋ ತುಂಬಿಸ್ತಿರ್ತೀವಲ್ವಾ? ಅದನ್ನ ಎಷ್ಟು ತುಂಬಿಸಿರ್ತೀವಿ ಅನ್ನೋದು ಘನಫಲದ ಅರ್ಥ. ಉದಾಹರಣೆಗೆ ಒಂದು ಆಕಾರ ಇದೆ ಅಂತ ಅನ್ಕೊಳ್ಳಿ. ಅದ್ರೊಳಗಡೆ ನಾವೇನನ ಸೇರಿಸ್ತಿದೀವಿ ಅಂತ ಆದ್ರೆ, ಉದಾಹರಣೆಗೆ ಬಾಟ್ಲಿಲ್ ನೀರು, ಬಲೂನ್‌ನಲ್ಲಿ ಗಾಳಿ ಅಥವಾ ಬಕೆಟ್‌ನಲ್ಲಿ ಮರಳು ಎಷ್ಟು ತುಂಬಿಸ್ತೀವಿ ಅನ್ನೋದೇ ಅದರ ಘನಫಲ. ಇಲ್ಲಿ ವಿಶೇಷವಾಗಿ ಈ ರೀತಿ ಒಂದು ಗೋಳ ಇದೆ. ಈ ಗೋಳದ ಘನಫಲ ಎಷ್ಟು ಅಂತ ಹೇಳಿದ್ರೆ, ನಾವು ಅಗೇನ್ ಮತ್ತೆ ಇದ್ರೊಳಗೆ ನೀರು ತುಂಬಿಸ್ತಿದೀವಿ ಅಂತ ಅನ್ಕೊಳ್ಳಿ. ಎಷ್ಟು ಪ್ರಮಾಣ ತುಂಬಿಸ್ತೀವಿ ಅಂತ ಅನ್ನೋದೇ ಗೋಳದ ಘನಫಲ. ಇದಕ್ಕೊಂದು ಸೂತ್ರ ಇದೆ. ಎಷ್ಟು ಅಂದ್ರೆ 4/3 πr³ ಅಂತ. ಅದೇ ರೀತಿ ಅರ್ಧ ಗೋಳ ಅಂತ ಆದ್ರೆ ಇದರ ಘನಫಲ ಎಷ್ಟು? ಈ ಅರ್ಧ ಗೋಳ ಇದೆಯಲ್ವಾ? ಇದ್ರೊಳಗಡೆ ನಾವೆಷ್ಟು ತುಂಬಿಸ್ತೀವಿ ಅನ್ನೋದೇ ಅರ್ಧ ಗೋಳದ ಘನಫಲ. ಇದಕ್ಕೆ ಸೂತ್ರ ಏನಾಗುತ್ತೆ? ಅರ್ಧ ಗೋಳ ಅಂದ್ರೆ ಹೇಳಿದ್ರೆ ಅರ್ಧ ಇಂಟು ಗೋಳದ ಘನಫಲ. ಗೋಳದ ಘನಫಲ ಬಂದು 4/3 πr³ ಅಂತ ಆಗುತ್ತೆ. ಅರ್ಧ ಇಂಟು 4/3 πr³. ಇಲ್ಲಿ 2 1 2 2 ಉತ್ತರ ಬಂದು 2/3 πr³ ಅಂತ ಆಗುತ್ತೆ. ಇದು ಬಂದು ಅರ್ಧ ಗೋಳದ ಘನಫಲ. ಇದೇ ತರ ನಾವೊಂದು ಲೆಕ್ಕ ಸಾಲ್ವ್ ಮಾಡೋಣವಾ? ಒಂದು ಅರ್ಧಗೋಳದ ಬಟ್ಟಲಿನ ವ್ಯಾಸ ಬಂದು 4.9 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಅದರಲ್ಲಿ ಎಷ್ಟು ಲೀಟರ್ ಹಾಲನ್ನು ತುಂಬಿಸಬಹುದು? ಇಲ್ಲಿ ನೋಡಿ, ಈ ಬಟ್ಲೆ ಏನಿದೆಯೋ ಇದು ಅರ್ಧಗೋಳ ತರ ಇದೆ. ಇದರ ವ್ಯಾಸ ಅಂದ್ರೆ ಡಯಾಮೀಟರ್ ಬಂದು 4.9 ಸೆಂಟಿಮೀಟರ್. ಹಾಗಾದ್ರೆ ಈ ಬಟ್ಲಲ್ಲಿ ಎಷ್ಟು ಲೀಟರ್ ಹಾಲು ತುಂಬಿಸಬಹುದು? ನಾ ಹೇಳ್ದೆ ಒಂದು ವಸ್ತು ಒಳಗಡೆ ನಾವೇನನ್ನೋ ತುಂಬಿಸ್ತಿದೀವಿ ಅಂತ ಅನ್ಕೊಳ್ಳಿ. ಎಷ್ಟು ತುಂಬಿಸ್ತೀವಿ ಅನ್ನೋದೇ ಘನಫಲ. ಇಲ್ಲಿ ಈ ಬಟ್ಲೊಳಗಡೆ ನಾವು ಹಾಲು ಎಷ್ಟು ತುಂಬಿಸ್ತೀವಿ ಅನ್ನೋದೇ ಈ ಬಟ್ಟಲಿನ ಘನಫಲ ಹೌದಲ್ವಾ? ಈ ಅರ್ಧಗೋಳದ ಘನಫಲ ಹೆಂಗ್ ಕಂಡುಹಿಡಿಯೋದು? ಅದಕ್ಕೆ ಸೂತ್ರ ಇರುತ್ತೆ. ಏನಂದ್ರೆ 2/3 πr³ ಅಂತ. ನಮಗೆ ಗೊತ್ತಲ್ವಾ? ಅರ್ಧ ಗೋಳದ ಘನಫಲ ಬಂದ್ರು 2/3 πr³ ಅಂತ. ಪ್ರಶ್ನೆಯಿಂದ ನಮಗೇನ್ ಗೊತ್ತು? ಈ ಬಟ್ಟಲಿನ ವ್ಯಾಸ ಬಂದು 4.9 ಸೆಂಟಿಮೀಟರ್. ಹಾಗಾದ್ರೆ ರೇಡಿಯಸ್ ತ್ರಿಜ್ಯ ಹೆಂಗ್ ಕಂಡುಹಿಡಿತೀವಿ ಅಂತ ಹೇಳಿದ್ರೆ 4.9/2 ಅನ್ನೋದು ಈ ಬಟ್ಟಲಿನ ತ್ರಿಜ್ಯ ಹೌದಲ್ವಾ? ಇದನ್ನೆಲ್ಲ ಇಲ್ಲಿ ಹಾಕೋಣ. 2/3 ಹಾಗೆ ಬರಿತೀವಿ. ಪೈ ಅಂದ್ರೆ 22/7. r³ ಅಂತ ಹೇಳಿದ್ರೆ 4.9 ಡಿವೈಡೆಡ್ ಬೈ 2ರ ಘನ ಅಂತ ಆಗುತ್ತೆ. ಈಗ ನೋಡಿ ಮಕ್ಕಳ, ನಾವು 4.9/2ನ್ನ 49/20 ಅಂತ ಬರಿಬೋದು. ಮತ್ತೆ ಇಲ್ಲಿ ನೋಡಿ, 49/20ರ ಘನ ಅಂತ ಇದೆಯಲ್ವಾ? ಇದನ್ನ ನಾನು 3 ಸಲ ಗುಣಿಸ್ಕೋಬಹುದಲ್ವಾ? ಹೌದು. ಹಾಗಾಗಿ ನಾನು 2/3 22/7 ಇದನ್ನ 49/20 49/20 49/20 49/20 ಅಂತ 3 ಸಲ ಬರೆದು ಗುಣಿಸ್ಕೊಂಡಿದೀನಿ. ನೆಕ್ಸ್ಟ್ ಏನ್ ಮಾಡೋಣ? ಭಾಗಾಕಾರ ಮಾಡನ್ವಾ? ಇಲ್ಲಿ ನೋಡಿ, ಸಂಖ್ಯೆ 7 ಇದೆ. 7 ಮತ್ತೆ 49 ಭಾಗಾಕಾರ ಆಗುತ್ತೆ. 7 7 49. ಉತ್ತರ ಎಷ್ಟು ಬರುತ್ತೆ? ಇವೆಲ್ಲ ಗುಣಿಸಿ ಭಾಗಿಸಿದ್ರೆ 30.8128 ಸೆಂಟಿಮೀಟರ್ ಕ್ಯೂಬ್ ಅಂತ ಆಗುತ್ತೆ. ಇದೇ ಬಂದು ಈ ಅರ್ಧ ಗೋಳದ ಘನಫಲ.